ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವ ಕೊಡು 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 ಕೊಡು. ಏನ್ ಪರೋ? ದುಡ್ಡು ಕೊಡು ಮಾವ, ನನ್ನ ಆದ್ಮೇಲೆ ಹೆಸರಲ್ಲಿ ಹಾಕ್ಬೇಕಲ್ಲ. ಅದಾ ರಮ್ಯಾ, ರಾಣಿ, ಮಾವ ರಶ್ಮಿ ಹೆಸರಲ್ಲಿರೋ ಹುಂಡಿಗೂ ಹಾಕ್ಬೇಕಾ? ಗುಂಡು ಉಂಡಿಗೂ ಹಾಕ್ಬೇಕು. ಬರೀ ಮದುವೆ ಆಗೋ ಗಂಟ ಅಲ್ಲ, ಆಮ್ಯಾಕೆ ಈ ಹೆರಿಗೆ ಬಾಣಂತಣ ಇದೆಲ್ಲ ಇಲ್ವಾ? ಮಾವ ನೀನ್ ಗ್ರೇಟ್. ತಂಗಿನ ನೋಡ್ಕೊಳ್ಳೋ ವಿಷಯದಲ್ಲಿ ಕೆಲವರು PhD ಮಾಡಿರ್ತಾರೆ, ಆದ್ರೆ ನೀನು ಯೂನಿವರ್ಸಿಟಿ. ರತ್ನ ಪಾರು ಹೆಸರು ಬೇಡ ತಗೋ. ಯಾಕತ್ಗೆ? ಯಾಕೆ ಅಂದ್ರೆ ನಾನು ಇಲ್ಲೇ ಇರ್ತೀನಲ್ಲ ಅದಕ್ಕೆ. ಮಾವ ಅಂದ್ರೆ ನಾನು, ನಾನಂದ್ರೆ ಮಾವ. ಪಾಕೆಟ್ ಮನಿ ಬೇಡವಾ ಅದ್ಗೆ? ನನ್ನ ಗಂಡನ ಪಾಕೆಟ್ ಕೈ ಹಾಕೋ ಸಲ್ಗೆ ನನ್ಗಿದೆಯಲ್ಲ, ಅಷ್ಟು ಸಾಕು. ನೀವೆಲ್ಲರೂ ಮದುವೆ ಆಗಿ ಇನ್ನೊಂದು ಮನೆ ಬೆಳಗಕ್ಕೆ ಹೋಗೋರು, ಆದರೆ ನಾನು ಇಲ್ಲೇ ಇರೋಳು. ನನಗೆ ಮಾವ ಇದ್ರೆ ಸಾಕು, ಬೇರೇನೂ ಬೇಡ. ಸರಿ ಪರೋ, ದೇವಸ್ಥಾನಕ್ಕೆ ಹೋಗುಮ್ಮ. ಆ ಮಕ್ಕಳ ಕೈ ಮುಗಿದ್ರೆ ಒಂದು ಸಮಾಧಾನ. ಗರ್ಲ್ಸ್ ಮನೆ ಕಡೆ ಜೋಪಾನ. ನಾವು ಸ್ಕೂಲಿಗೆ ಹೊರಟ್ವಿ ಅದಕ್ಕೆ, ಇನ್ನೇನು ಸ್ವಲ್ಪ ಹೊತ್ತಷ್ಟೇ. ಬರ್ತೀನ್ರವ. ಹಾಯ್ ಹಲೋ ನಮಸ್ಕಾರ. ಇದು ನಿಮ್ಮ ಲವ್ ಗುರು ಕಾರ್ಯಕ್ರಮ. ಮಾವ ಒಂದು ನಿಮಿಷ. ನೀವು ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಎಷ್ಟು ಅನ್ಯೋನ್ಯವಾಗಿದ್ದೀರಾ ಅನ್ನೋದಕ್ಕೆ ಒಂದು ಸಣ್ಣ ಟೆಸ್ಟ್. ರೆಡಿ ಇದ್ದೀರಾ? ಏನತ್ಗೆ ಟೆಸ್ಟ್ ಮಾಡ್ಬೇಕಾ? ಏ ಇಲ್ಲಪ್ಪ, ಹಾಗೇನಿಲ್ಲ. ನಡಿ ಮಾವ ಹೋಗೋಣ. ಅದ್ಗೆ ಒಂದ್ ನಿಮಿಷ. ನನಗ್ ಟೆಸ್ಟ್ ಅಂದಾಗ ಓದ್ಕೋ ಅಂತ ಒತ್ತಾಯ ಮಾಡ್ತಿದ್ರಿ, ಇವಾಗ ದೊಡ್ಡೋರಿಗೆ ಟೆಸ್ಟ್ ಅಂದ ತಕ್ಷಣ ಜಾಗ ಖಾಲಿ ಮಾಡ್ತಿದ್ರಾ? ಅದೆಲ್ಲ ಆಗಲ್ಲ. ಬುಕ್ ತರ್ತೀನಿ, ಟೆಸ್ಟ್ ಕೊಡ್ಲೇಬೇಕು. ಈಗ ನಿಮ್ ಕೈನಲ್ಲಿ ಒಂದು ಪೇಪರು ಪೆನ್ನು ತಗೊಳ್ಳಿ. ಅಯ್ಯೋ ಪೇಪರ್ ಪೆನ್ ಏನು, ಬುಕ್ಕೆ ಇಟ್ಕೊಂಡಿದೀವಿ, ಶುರು ಮಾಡಿ. ನಾನ್ ಕೇಳೋ ಪ್ರಶ್ನೆಗೆಲ್ಲ ಎಷ್ಟು ಪಾಯಿಂಟ್ ಅಂತ ಹೇಳ್ತೀನಿ. ಉತ್ತರ ಹೌದು ಅಂತ ಆದ್ರೆ ಆ ಪಾಯಿಂಟ್ಸ್ ಬರ್ಕೊಳ್ಳಿ, ಇಲ್ಲ ಅಂದ್ರೆ 0 ಬರ್ಕೊಳ್ಳಿ. ಕೊನೆಗೆ ಕೌಂಟ್ ಮಾಡಿ ಎಷ್ಟು ಪಾಯಿಂಟ್ ಬಂತು ಅಂತ ಲೆಕ್ಕ ಹಾಕೊಳ್ಳಿ. ಆಮೇಲೆ ನಾನ್ ನಿಮ್ ಜೋಡಿ ಅನ್ಯೋನ್ಯವಾಗಿದ್ಯಾ ಇಲ್ವಾ ಅಂತ ಹೇಳ್ತೀನಿ. ಏನಂತೀರಾ? ಸರಿ. ಸೊ ಕ್ವೆಶ್ಚನ್ ನಂಬರ್ 1, ನೀವು ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಬೈಕ್ ನಲ್ಲಿ ಊರೂರ್ ಸುತ್ತಿದ್ದೀರಾ? ಹೌದು ಅಂತ ಆದ್ರೆ 50 ಪಾಯಿಂಟ್. ಓ, ಎಷ್ಟೊಂದ್ ಸಲ ಸುತ್ತಾಡಿದೀವಿ ಅಲ್ವಾ ಮಾವ? ಹೌದೌದು. ಏ ಇದೆಲ್ಲ ಯಾಕೆ ಬೇಕು ಪರೋ? ಬಿಡು ಬಾ ಹೋಗುಮ್ಮ. ಏ ಮಾವ, ಜೀವನದಲ್ಲಿ ಜೋಶ್ ಅನ್ನೋದು ಇಲ್ಲ ನಿನ್ಗೆ. ಗರ್ಲ್ಸ್ ನೀವು ಬರ್ಕೊಳ್ಳಿ 50 ಪಾಯಿಂಟ್ಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.